ಮೇಲೆ ದಾಳಿ, ಸಿಕ್ಕ ಹಣವನ್ನೇ ಮಕ್ಕರ್ ಮಾಡಿದ ಪೊಲೀಸರು. ಸಿಕ್ಕ ಹಣವನ್ನ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಶೇರ್. ಇಸ್ಪೆಟ್ಟು ಅಡ್ಡೆ ಮೇಲೆ ದಿಢೀರ್ ದಾಳಿ ನಡೆಸಿದ ಯಾದಗಿರಿ ತಾಲೂಕಿನ ಎಂ ಹೊಸಳ್ಳಿ ಬಳಿ ದಾಳಿ ನಡೆಸಿದ ಪೊಲೀಸರು. ದಾಳಿ ವೇಳೆ ಸಿಕ್ಕ ಹಣದಲ್ಲೂ ಗೋಲ್ಮಾಲ್ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಇಸ್ಪೆಟ್ ಅಡ್ಡೆಗೆ ದಾಳಿ ನಡೆಸಿದಾಗ ಸುಮಾರು 35,000 ಹಣದ ಜೊತೆಗೆ 52 ಇಸ್ಪೆಟ್ ಎಲೆಗಳು ಸಿಕ್ಕಿವೆ ಎಂದು ಎಫ್ಐಆರ್ನಲ್ಲಿ ನಮೂದಿಸಿದ್ದು, ಜೂಜಾಟದ ಸ್ಥಳದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಹಣ ಸಿಕ್ಕಿದ್ದು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಹನುಮಂತ ಬಂಕಲಗಿ ಹಾಗೂ ಸಿಬ್ಬಂದಿಗಳು ಲೂಟಿ ಮಾಡಿರುವ ಆರೋಪ ಕೇಳಿ ಬಂದಿದೆ. 11 ಜನ ಜೂಜುಕೋರರ ಬಳಿ ಲಕ್ಷಾಂತರ ರೂಪಾಯಿಗಳ ಜೊತೆಗೆ ಬೈಕ್ ಒಂದಕ್ಕೆ 10,000 ಪಡೆದು ಬೈಕ್ಗಳನ್ನ ಬಿಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇಷ್ಟೇ ಅಲ್ಲದೆ ಹಲವು ಬಾರಿ ಈ ತರಹದ ದಾಳಿಗಳಲ್ಲಿ ಸಾಕಷ್ಟು ಹಣವನ್ನ ಗೋಲ್ಮಾಲ್ ಮಾಡಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಜೂಜುಕೋರರಿಂದಲೇ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಇನ್ನು ಆರೋಪಿಗಳು ತಪ್ಪು ಒಪ್ಪಿಕೊಂಡರೂ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಮಾನಸಿಕ ಕಿರುಕುಳ ನೀಡುತ್ತಾರೆ ಎಂದು ಆರೋಪಿಸಿದ್ದಾರೆ. ಎಫ್ಆರ್ ಮಾಡ್ಯಾರ್ರಿ, ಆದ್ರೆ ನಾವು ನಡ್ಕೊಂತ ಹೋಗಿವನ್ರಿ, ಗಾಡಿ ಬೇಕಲ್ರಿ, ಒಂದು ಗಾಡಿದ ಹೆಸರಿಲ್ಲ. ಒಂದದ್ದು ಬರೀ ಎಫ್ಆರ್ ಕಾಪಿನ 35,000 ರೂಪಾಯಿ 52 ಎಲೆ ಅಂತ ಹಾಕ್ಯಾರ. ನನಗೆ ಸ್ಪಾಟ್ನಾಗ 70,000 ರೂಪಾಯಿ, ಲವ್ ಬೈವು 50,000 ರೂಪಾಯಿ, 1 ಲಕ್ಷ ಸ್ಪಾಟ್ ಮೇಲೆ ಸಿಕ್ಕೋ. ಏನೋ ಒಡೆವಾದ್ರೂ ಎಷ್ಟು ರೊಕ್ಕ ಸಿಕ್ಕೋ ಗೊತ್ತಿಲ್ಲ. ಮಿನಿಮಮ್ 4 ಹಿಡ್ಕೊಂಡು 5 ಲಕ್ಷ ಅವ. 35,000 ಹೆಂಗೆ ಹಾಕ್ಯಾರ ಸರ್ ಅವ್ರು? ಅದಕ್ಕೆ ಬೇಕಲ್ರಿ, ಅದಕ್ಕೆ ಏನು ಕಾರಣ ಅದಲ್ಲ, ಕಾನೂನುಬದ್ಧವಾಗಿ. ಮತ್ತೆ ಇಷ್ಟ ಬಡವ್ರಿಗೆ ನಮ್ಮಂತರಿಗೆ ಇದು ಮಾಡ್ತಾರ ಅಂದ್ರೆ ಬಡವ್ರಿಗೆ ಎಷ್ಟು ಮಂದಿ ಮೋಸ ಮಾಡಿವ್ರು, ಇಷ್ಟು ಲೂಟಿ ಮಾಡ್ಲಕ್ಕಲ್ಲ ಸರ್. ನಾನು ನಿನ್ನೆ ಇಷ್ಟೇ ಒಂದೇ ಮಾತು ಕೇಳಿದ್ರೆ ಅವ್ರು ಒಟ್ಟ ರೆಸ್ಪಾನ್ಸ್ ಮಾಡಲ್ಲ. ಇನ್ ಮೇಲೆ ಕೇಸ್ ಮಾಡ್ತಾ ಹೋಗ ಅಂತ ಹೇಳಿ ಕಳಿಸ್ಯಾರ. 2 ಸಲ ಆಧಾರ್ ಕಾರ್ಡ್ ಕೇಳ್ಯಾರ, ಆಧಾರ್ ಕಾರ್ಡ್ ಇರಲ್ಲ ಕೇಸ್ ಮಾಡ್ತಾರೆ ಸರ್. ಅದಕ್ಕೊಂದು ಏನು ಕಾನೂನುವಾಗಿ ಏನಿಲ್ಲ. ಒಟ್ಟ ಗಾಡಿ ಇರಲ್ದು ಇಸ್ಬಿಡಕ್ಕೆ ಹೋಗಿವ್ರಿ. ಗಾಡಿ 7 ಗಾಡಿ ಇದ್ದು, ಒಂದು ಗಾಡಿ ಹೆಸರು ತೊಗೊಂಡಿಲ್ಲ ಅಂದ್ರೆ ಗಾಡಿಗೆ ಒಂದು ಇಂತಿಷ್ಟು ಗಾಡಿ ಅಂತ ರೊಕ್ಕ ತೊಗೊಂಡ್ಬಿಟ್ಟು ಆಮೇಲೆ ಈ ಕೆಲಸ ಮಾಡ್ತಾರೆ. ಹೆಂಗ್ರಿ ಸರ್? ಅಂದ್ರೆ ಎಷ್ಟು ಲಕ್ಷ ಇರ್ಬೋದು ಮಿನಿಮಮ್ ನನ್ನ ಲೆಕ್ಕಕ್ಕೆ 5 ಹಿಡ್ಕೊಂಡು 6 ಲಕ್ಷ ರೂಪಾಯಿ ಮಿನಿಮಮ್ ರೀ. ನನ್ನ ಟಾರ್ಗೆಟ್ ಪ್ರಕಾರ 12 ಜನ ಇವೆ ಅಂತಂದ್ರೆ ಒಬ್ಬೊಬ್ರ ಬಳಿ 1 ಲಕ್ಷ ಇರ್ತಾವ. ಅಂದ್ರೂ ಬೇಡ, ಅದ್ರೊಳಗೆ ಯಾರು ಕಮ್ಮಿ ತಂದ್ರೂ ಮಿನಿಮಮ್ 5 ಹಿಡ್ಕೊಂಡು 6 ಲಕ್ಷ ರೂಪಾಯಿ. ಗಾಡಿ ಯಾಕಡೆ ಹೋದ ಸರ್? ಒಂದನ ಗಾಡಿ ಇಲ್ಲ. ನಾವು ನಡ್ಕೊಂತ ಹೋಗಿವನ್ರಿ, ಇಲ್ಲೇ ಯಾದಗಿರಿ ಹೊಸಳ್ಳಿ ತನಕ ನಡ್ಕೊಂತ ಹೋಗಿವ್ರಿ ಜಾಲಿಯಾಗ. ಗಾಡಿ ಅವ್ರ ಗಾಡಿ ಕೀಲಿ ಅವ್ರ ಕೈಗಿದ್ವಲ್ರಿ, ಪೊಲೀಸರ ಕೈಗ. ಯಾಕಡೆ ಹೋದವ್ರಿ? ಎಲ್ಲರೂ ಸಿಕ್ಕ್ರೆ ನಾನು ಜಾಗದ ಮೇಲೆ ಲವ ಬೈ ನಾವು ಇಬ್ಬರೇ ಸಿಕ್ಕಿವಿ, ಮುದುಕ ನಾನು ಇಬ್ಬರೇ ಸಿಕ್ಕಿವಿ. ನಾನು ಕೈ ಹಿಡಿದ್ರೆ ನಾ ಹೇಳಿದೆ, ನಾನು ಒಡೆ ಹೋಗಮಲ್ಲ, ಇಲ್ಲೇ ಕುಂದ್ರ ಜಾಗದ ಮೇಲೆ ರೊಕ್ಕನ ಹಾಕಿನಿ, ಎಲ್ಲ ಪೂರ ದಸ್ತಿಗೆ ಸಾತ್ ಪ್ಯಾಂಟ್ ಪೂರ ಹುಚ್ಚಂದ್ರೆ ಹುಚ್ಚ ಅಂತ ಹೇಳಿದೀನಿ. ಮತ್ತೆ ಇಷ್ಟೆಲ್ಲಕ್ಕಾಗಿನ ಮತ್ತೆ ಅವ್ರು ಆ ಕೆಲಸ ಮಾಡ್ತಾರೆ ಅಂದ್ರೆ 35,000 ರೂಪಾಯಿ ತೋರಿ ಸರ್ ಎಫ್ಆರ್ ಕಾಪಿನಾಗ. ಅಂದ್ರೆ ಯಾವ ಲೆಕ್ಕರಿ ಇದು? ಎಷ್ಟು ಮಂದಿ ಜನರಿಗೆ ಲೂಟಿ ಮಾಡಿದ್ರಿ ಅವ್ರು? ಇವ್ರು ನ್ಯಾಯ ಎಷ್ಟು ಕೊಡ್ತಾರ್ರಿ? ಯಾರ ಮೇಲೆ ಆರೋಪ ನಿಮ್ದು? ಏನ್ರಿ ನಮ್ಗೆ ಭೀಮಣ್ಣ ಪೊಲೀಸು PSI ಇಬ್ರೇ ರೀ, ಯಾರು ಇಲ್ರಿ. ನಾನು ಲಾಸ್ಟಿಗಿನ ರಿಕ್ವೆಸ್ಟ್ ತೊಗೊಂಡ್ರಿ ಅವ್ರ ಮೇಲೆ, ಸರ್ ನೋಡ್ರಿ ನಮ್ಮ ಅರ್ಧ ರೊಕ್ಕನ ಕೊಡ್ರಿ, ನಮ್ಗೆ ಭಾಳ ತ್ರಾಸ ಅದಂತಂದ್ರೆ ಹೋಗಂತೇಳಿ ಬೆದರ್ಸಿ ಕಳಿಸ್ಯಾರ. ನೀ ಏನು ಮಾಡ್ತಿ ಮಾಡಿ ಹೋಗಂತೇಳಿ ಬೆದರ್ಸಿ ಕಳಿಸ್ಯಾರ.